ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಈ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ವಿ, ಆಗ್ರಹ ಕೂಡ ಮಾಡ್ತಾ ಇದ್ವಿ. ಇವತ್ತು ಸ್ವಾಮಿ, ಇವತ್ತು ದಲ್ಲಾಳಿ ಕೆಲಸ ಇವತ್ತು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಅತಿ ಹೆಚ್ಚು ಏನು ಭೂಮಿ ಕಮ್ಮಿ ರೇಟಿಗೆ ಇವತ್ತು ಜಿಂದಾಲ್ ಕಾರ್ಖಾನೆ ಅವರಿಗೆ ಮಾರಾಟ ಮಾಡ್ತಾ ಇದ್ರಿ. ನಿಮಗೆ ಮಾನ ಮರ್ಯಾದೆ ಬೇಡವ ಸರ್ಕಾರಕ್ಕೆ? ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ವಿ. ಈ ಮೂಲಕ ಇವತ್ತು ರೈತರಿಗೆ ಸುಪ್ರೀಂ ಕೋರ್ಟ್ ಆದೇಶ ಏನಾಗಿದೆ, ಆ ದುಡ್ಡನ್ನ ತಕ್ಷಣವೇ ಕೊಡೋ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಭೂ ಸ್ವಾಧೀನ ಕಾಯ್ದೆ ಏನಿದೆ ಅದು ಮಾಡಬೇಕು. ಇಲ್ಲ ಅಂದ್ರೆ ರೈತರಿಗೆ ಭೂಮಿಯನ್ನ ವಾಪಸ್ ಕೊಡೋ ಕಾರ್ಯಕ್ರಮ ಇವತ್ತು ತಕ್ಷಣ ಜಾರಿ ಆಗ್ಬೇಕಂತ ಹೇಳಿ ಇವಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಇವತ್ತೇನು ಬಳ್ಳಾರಿ ಸಂಕೇತಕವಾಗಿ ಇವತ್ತು ಬಂದ್ ಮಾಡಿದ್ವಿ, ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಪರಿಹಾರ ಸಿಗೋವರೆಗೆ ಹೋರಾಟ ಮುಂದುವರಿತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದಪ್ಪ, ನೀವು ರೈತರು ಕಾರ್ಮಿಕ ಬೆಂಬಲ ಬಂದ್ರೆ ರೈತರ ರಸ್ತೆ ಮೇಲೆ ತಂದುಕೊಂಡಿದ್ರೆ ನೀವು ನಾಚಿಕೆ ಕೊಡಬೇಕಾಗುತ್ತೆ. ನೀವು ಹೇಳ್ತೀರಿ ನಾವು ಟೊಮೆಟೊ ಹೊಡೆಲಿ ಭತ್ತ ಹೊಡೆಲಿ ರೈತರ ಭೂಮಿ ಕಸ್ಕೊಂಡಂತ ಅಲ್ಲಿ ಬಿಡದೆ ಹೇಳ್ತೀರಿ. ಇಲ್ಲಿ ಕುಡ್ತಿರಲ್ಲ ರೈತ ಕೇಳ್ತಿರ್ತಕ್ಕಂಥದ್ದು ನಾವು ನಿಮ್ಗೆ ಕೇಳ್ತಿರ್ತೀವಿ ಇಷ್ಟೇ. ಅವತ್ತು ಭೂಮಿಗೆ ರೇಟ್ ಕಡಿಮೆ ಕೊಟ್ಟಿರಿ. ಅದೇ ತರ ಅವಧಿಯ ಜಿಲ್ಲಾಧಿಕಾರಿಗಳು ಮತ್ತೆ ಕೋರ್ಟ್ ಕೂಡ ವರದಿ ಕೊಟ್ಟಿದೆ. ಇದು ನೀವು ಸರಿಯಾದ ವೈಜ್ಞಾನಿಕ ಬೆಲೆ ಕೊಟ್ಟಿಲ್ಲ. ಆ ವೈಜ್ಞಾನಿಕ ಬೆಲೆ ರೈತರಿಗೆ ಕೊಡಬೇಕು, ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ. ರೈತರು ಭೂಮಿ ಕೊಟ್ಟಿದ್ದೇನೋ ನಿಮ್ಗೆ ಶೋಕಿಗೆ ಕೊಟ್ಟಿಲ್ಲ ಸ್ವಾಮಿ. ಅವರು ನಿಮ್ ಉದ್ಯೋಗ ಕೊಡ್ತಾರೆ ಅಂತ ಕೊಟ್ಟಾರ, ನಾಚಿಕೆ ಬರಬೇಕು. ಅಂಬಾನಿ ಅದಾನಿ ಮಿತ್ತಲ್ ಅಂದ್ರೆ ಈಗೇನು NMDC ಮಿತ್ತಲ್ ಮತ್ತೆ ಬ್ರಾಹ್ಮಣಿ ಏನು ಇಂಡಸ್ಟ್ರಿಯಲ್ ಅಕ್ಯುಪೈ ಮಾಡ್ಕೊಂಡಲ್ಲ, ಕಾನೂನು ಪ್ರಕಾರ 5 ವರ್ಷ ಮಾತ್ರ ಇರ್ತದೆ ಅವ್ರ ಕೈಯಾಗ. 5 ವರ್ಷದೊಳಗೆ ಅವ್ರು ಇಂಡಸ್ಟ್ರಿ ಮಾಡಿಲ್ಲ ಅಂದ್ರೆ ವಾಪಸ್ ಕೊಡ್ಬೇಕಂತ ಕಾನೂನೇ ಇದೆ. ಮತ್ತೆ ಈ ಕಾನೂನ ಪಾಲನೆ ಮಾಡ್ತೀನಿ ಅಂತ ಹಸಿರು ಶಾಲಕ್ಕಿಂತ ಸರ್ಕಾರದ ಹೋಗ್ತಾರೆ. ಈ KIDB ಮುಂದೆ ಇಟ್ಕೊಂಡು ಈ ಸರ್ಕಾರದಲ್ಲಿ ಬ್ರೋಕರ್ ಕೆಲಸ ಮಾಡ್ತಾರ. ಸರ್ಕಾರದಲ್ಲಿ ಇರ್ತಕ್ಕಂಥ ಬ್ರೋಕರ್ ಹೆಂಗತ್ತೆ, ನಮ್ಮ ಹಳ್ಳಿಯಲ್ಲಿ ಹೇಳ್ತೇವೆ, ಯಾರಾದ್ರೂ ಒಬ್ರಿಗೊಬ್ರು ಗದ್ದೆ ಕೊಡಿಸಿದ್ರೆ ಅವ್ರು ಏನಂತ ಕೇಳ್ತೀವಪ್ಪ, ದಲ್ಲಾಳಿ, ಬ್ರೋಕರ್, ಮಧ್ಯವರ್ತಿ ಅಂತ ಹೇಳ್ತೀವಿ. ಮತ್ತೆ ವಿಧಾನಸಭೆಯಲ್ಲಿ ಕುತ್ಕೊಂಡು KIDB ಮುಂದೆ ಇಟ್ಕೊಂಡು ಇವರೇನು ಭೂಮಿನ ಕಬಳಿಕೆ ಮಾಡ್ತಿದ್ರ, ಮತ್ತೆ ಇವ್ರು ಬ್ರೋಕರ್ ಅನ್ಬೇಕಾ ಏನಂತ ಸ್ವಾಮಿ? ಇವ್ರನ್ನ ಸ್ವಲ್ಪ ಕಿಂಚಿತ್ ಅವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದಿದ್ರೆ ಕೂಡಲೇ ಕೊಡ್ತೀವಿ. ಭೂ ಹೋರಾಟ ಸಂತ್ರಸ್ತ ಹೋರಾಟ ರೈತ ಹತ್ರ ಬಂದ್ಬಿಟ್ಟು ನಿಮ್ದು ಏನ್ ಸಮಸ್ಯೆ ಐತೆ ಫಸ್ಟ್ ಕೇಳಿ. ನೀವು ನಿಮ್ಮ ದುಡ್ಡು ಮಾಡಕ್ ಬಂದಿಲ್ಲ, ನೀವು ಜನ ಸೇವೆ ಮಾಡಕ್ ಬಂದಿರಿ. ಇವತ್ತು ರಾಜಕೀಯ ಇವ್ರೇನಾಗ ದುಡ್ಡಾಗಿ ಬಂಡವಾಳಕ್ಕೆ ಬಂದಿರ. ನಮ್ಮ ಕುಡಿತಿನ ಭಾಗದ MLAಗಳು ಗೆಲ್ಲಕ್ಕ ಕಾರಣ ಸಿದ್ದರಾಮಯ್ಯ ಎಲೆಕ್ಷನ್ ಟೈಮ್ ಬಂದು ಹೇಳ್ತಾರೆ, ನೀವು ಇವ್ರನ್ನ ಗೆಲ್ಲಿಸ್ಕೊಡ್ರಿ ಅನ್ಪೂರ್ಣಮ್ಮನ. ಗೆಲ್ಲಿಸ್ಕೊಟ್ಟ ತಕ್ಷಣ ನಾವೇನ್ ಮಾಡ್ತೀವಿ, ಒಂದು ವಾರದಲ್ಲಿ ಏನಾದ್ರು ಸಮಸ್ಯೆ ಬಗೆಹರಿಸ್ತೀವಿ ಅಂದ್ರು. ಆದ್ರೆ ಇಲ್ಲಿವರೆಗೂ ಇಲ್ಲ. ಮಾತುಕತೆ ಸಿದ್ದರಾಮಯ್ಯ ಅದೆಲ್ಲ ಮುಂದುವರ್ಸ್ಕೊಳ್ತಾ ಡಿ ಕೆ ಶಿವಕುಮಾರ್ಗೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದ್ರು ರೈತರ ಬಗ್ಗೆ ಕಿಂಚಿತ್ ಕಾಳಜಿ ಇದ್ರೆ ಕೂಡಲೇ ಬಂದು ರೈತನ ಹೋರಾಟ ಸಮಸ್ಯೆನ ಬಗೆಹರಿಸಬೇಕು, ನ್ಯಾಯಯುತ ಬೆಲೆ ಕೊಡಬೇಕು, ಉದ್ಯೋಗ ಕೊಡಬೇಕಂತ ಈ ಮೂಲಕ ಕೇಳ್ತದೆ. ಈ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು.